ಬೆಂಗಳೂರಿನಲ್ಲಿ ಬೇಸಿಗೆಯ ಆರಂಭದಲ್ಲಿ ನೀರಿಗೆ ಹಾಹಾಕಾರ ಈಗ ಶುರುವಾಗಿದೆ. ಇನ್ನು ಮಾರ್ಚ್ ಏಪ್ರಿಲ್ ಮೇನಲ್ಲಿ ಇನ್ಯಾವ ಪರಿಸ್ಥಿತಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗಲೇ ಜನ ಎಲ್ಲದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ಯಾಂಕರ್ ಮೂಲಕವಾಗಿ ಫ್ರೀ ನೀರು ಕೊಡ್ತೀವಿ ಅಂತ ಜಲಮಂಡಳಿ ಹೇಳಿತ್ತು. ನೀರು ಬರ್ತಿಲ್ಲ ಅಂತ ಜಲಮಂಡಳಿಗೆ ಕರೆ ಮಾಡಿದ್ರೆ ನೋ ಯೂಸ್. ಜಲಮಂಡಳಿ ಸುದ್ದಿಗೋಷ್ಠಿಯನ್ನ ಮಾಡಿ ಎಲ್ಲವೂ ಕೂಡ ಹೇಳಿದ್ರು, ನೀರೆಲ್ಲ ಫ್ರೀ ಕೊಟ್ಬಿಡ್ತೀವಿ. ಕನೆಕ್ಟ್ ಆದ್ರೂ ಕೂಡ ಬಿಬಿಎಂಪಿ ಹೆಲ್ಪ್ ಲೈನ್ ನಂಬರ್ ಕೊಡುವ ಸಿಬ್ಬಂದಿ ಈಗ ಜಲಮಂಡಳಿ ಸಹಾಯವಾಣಿಗೆ ಕರೆ ಮಾಡಿದ್ರೆ ಟ್ಯಾಂಕರ್ ನೀರೇ ಬರ್ತಾ ಇಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಜಲಮಂಡಳಿಯ ಸುಳ್ಳಿನ ನಾಟಕ ಈಗ ಬಯಲಾಗಿದೆ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಈಗ ಒಂದೊಂದೇ ದೃಶ್ಯಗಳನ್ನ ಇಡ್ತಾ ಇದ್ವಿ. ಒಂದ್ ಕಡೆಗೆ ಜಲಮಂಡಳಿ, ಇನ್ನೊಂದ್ ಕಡೆಗೆ ಬಿಬಿಎಂಪಿ. ಏನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದ ತಕ್ಷಣ ಸಭೆ ಮಾಡಿಬಿಟ್ರು. ಸಭೆ ಮಾಡಿಬಿಟ್ಟು ನಾಳೆಯಿಂದ ಎಲ್ಲವೂ ಕೂಡ ಪರಿಸ್ಥಿತಿ ಬಗೆಹರಿದು ಬಿಡುತ್ತೆ ಅಂತ ಒಂದು ವಾರದ ಹಿಂದೆ ಬೊಬ್ಬೆ ಹೊಡ್ಕೊಂಡು ಹೋದ್ರು. ಫ್ರೀಯಾಗಿ ಟ್ಯಾಂಕರ್ಗಳನ್ನ ಕರೆಸ್ತೀವಿ, ಖಾಸಗಿಯವರಿಂದ ನಾವು ತಗೊಳ್ತೀವಿ, ಜನರಿಗೆ ಉಚಿತವಾಗಿ ಟ್ಯಾಂಕರ್ಗಳ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಕೊಟ್ಟಿದ್ದು ಬಿಲ್ಡಪ್ ಅನ್ನ. ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತಂದ್ರೆ ಫೋನ್ ಮಾಡಿದ್ರೆ ಇವ್ರ ಹೆಲ್ಪ್ ಲೈನ್ ಕೊಡ್ತಾರೆ, ಅವ್ರ ಹೆಲ್ಪ್ ಲೈನ್ ನಂಬರ್ ಕೊಡ್ತಾರೆ. ಫೋನ್ ಮಾಡ್ತಾ ಇರಿ, ನೀರಿನ ಟ್ಯಾಂಕರ್ ಮಾತ್ರ ಬರೋದಿಲ್ಲ. ಕಾರಣ ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಮಾತ್ರ, ಅದರಿಂದನೇ ಜೀವನ ನಡೆಸಬೇಕು. ಹಾಗಿದ್ದಾಗ ರಿಯಾಲಿಟಿ ಚೆಕ್ ನಲ್ಲಿ ಏನ್ ಕಂಡು ಬಂತು, ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಪಬ್ಲಿಕ್ ಟಿವಿ ಈಗ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭದಲ್ಲಿ ಹೇಗಿದೆ ಪರಿಸ್ಥಿತಿ ನೋಡಿ. ಬೇಸಿಗೆಯ ಆರಂಭಕ್ಕೂ ಮುನ್ನವೇ ರಾಜಧಾನಿ ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಕುಡಿಯೋದಕ್ಕೆ ನೀರು ಸಿಗದೆ ಜನ ತತ್ತರಿಸ್ತಾ ಇದ್ದಾರೆ. ಸೊ ಈಗಾಗಲೇ ಜಲಮಂಡಳಿ ಕೂಡ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲಿ ಉಚಿತವಾಗಿ ಟ್ಯಾಂಕರ್ನ ಮೂಲಕವಾಗಿ ನೀರನ್ನು ಪೂರೈಕೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದೆ. ಹಾಗಿದ್ರೆ ಜಲಮಂಡಳಿಯ ಅಧಿಕಾರಿಗಳು ಉಚಿತವಾಗಿ ನೀರನ್ನು ಪೂರೈಕೆ ಮಾಡ್ತಾರಾ? ಆಸ್ ಎ ಒಬ್ಬ ಏರಿಯಾದ ನೀರು ಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಟೋಲ್ ಫ್ರೀ ನಂಬರ್ಗೆ ಕಾಲನ್ನು ಮಾಡ್ತೇನೆ. ಸೊ ಬಹುಶಃ ನೀರನ್ನು ಕಳಿಸ್ಕೊಡುವಂತಹ ಕೆಲಸವನ್ನು ಮಾಡ್ತಾರಾ ನೋಡೋಣ. ಸರ್ ನಮಸ್ಕಾರ. ಸರ್ ರಾಜೇಶ್ ಅಂತ, ನಾನು ವಿಜಯನಗರ ಹೊಸಳ್ಳಿ ಏರಿಯಾ ಸರ್. ಸರ್ ನಮಗೆ ನೀರು ಬರ್ತಾ ಇಲ್ಲ ಸರ್. 4 ದಿನಕ್ಕೊಮ್ಮೆ ಬಿಟ್ಟು 3 ದಿನಕ್ಕೊಮ್ಮೆ ಬಿಟ್ಟು ಬರುತ್ತೆ. ಅದೇ ಟ್ಯಾಂಕರ್ ಅಲ್ಲಿ ಕಳಿಸ್ಕೊಡ್ತೀರಿ ಸರ್? ಟ್ಯಾಂಕರ್ ಓಕೆ ಸರ್, ಇದು ಇಂಜಿನಿಯರ್ ನಂಬರ್ ಕೊಡ್ತೀನಿ, ಅವ್ರು ಕೇಳಿ ಕಳಿಸ್ಕೊಡ್ತೀನಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್ ರಾಜೇಶ್ ಅಂತ. ಹೇಳಿ. ಇವು ಹೆಡ್ ಆಫೀಸ್ ಕಾಲ್ ಮಾಡಿದ್ವಿ ಮೇಡಮ್. ಅದೇ ನಮ್ಮ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ ಮೇಡಮ್. ಯಾವ ಏರಿಯಾ? ಹೊಸಳ್ಳಿ ಫಸ್ಟ್ ಮೇನ್ ರೋಡ್ 5th ಕ್ರಾಸ್ ಮೇಡಮ್. ಇದು ಇವತ್ತು ಶಟ್ ಡೌನ್ ಅಲ್ವಾ ಸರ್? ಸಪ್ಲೈ ಯಾವಾಗಿತ್ತು ನಿಮಗೆ? 2-3 ದಿನ ಆಯ್ತು ಮೇಡಮ್, ಬಂದೇ ಇಲ್ಲ. ನಿನ್ನೆ ಸಪ್ಲೈ ಇತ್ತು ನಿಮಗೆ, ಇವತ್ತು ಶಟ್ ಡೌನ್ ಇದೆ, ನಾಳೆ ಬರುತ್ತೆ. ನಿನ್ನೆ ಬಂದಿದೆ ಅಲ್ಲ, ನಿನ್ನೆ ನೀರ್ ಬಂದಿದೆ ನಿಮ್ಮ ಏರಿಯಾಕ್ಕೆ? ಇಲ್ಲ ಬಂದಿಲ್ಲ ಮೇಡಮ್. ಹೌದಾ, ಸರಿ. ನೆಕ್ಸ್ಟ್ ಸಪ್ಲೈ ಅಲ್ಲಿ ಬರುತ್ತೆ ಸರ್. ನಿಮ್ ಬಿಲ್ ಕಳಿಸಿ ಚೆಕ್ ಮಾಡಿಸ್ತೀನಂತೆ. ಮೇಡಮ್ ಇದು ಟ್ಯಾಂಕರ್ ಮೂಲಕ ಏನ ಕಳಿಸ್ತೀರಿ ಮೇಡಮ್? ಇಲ್ಲ ಸರ್, ಟ್ಯಾಂಕರ್ಗಳಿಲ್ಲ ಈಗ. ಹೌದಾ, ಯಾವಾಗ ಸಿಗುತ್ತೆ ಮೇಡಮ್? ಟ್ಯಾಂಕರ್ ಇವಾಗ 2 ದಿನ ಶಟ್ ಡೌನ್ ಅಲ್ಲ ಸರ್. ಟ್ಯಾಂಕರ್ ಏರಿಯಾದ್ ಬರೋದಿಲ್ಲ ಇವತ್ತು. ತೀರಾ ಎಮರ್ಜೆನ್ಸಿ ಇರೋ ಏರಿಯಾ, ಸ್ಮಾಲ್ ಪಾಕೆಟ್ಸ್ ಕಡೆ, ಮಾಗಡಿ ರೋಡ್ ಕಡೆ ಹೋಗಿದೆ ಟ್ಯಾಂಕರ್. ನಮ್ಮ ಏರಿಯಾಕ್ ಬಂದಿಲ್ಲ. 2-3 ದಿನ ಆಯ್ತು ಮೇಡಮ್, ನೀರೇ ಇಲ್ಲ, ಕುಡಿಯಕ್ಕೆ ಇಲ್ಲ. ನಿನ್ನೆ ಸಪ್ಲೈ ಇತ್ತು ಸರ್, ಅದಕ್ಕೆ ಬಿಲ್ ಕಳಿಸಿ ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರೋದು. ಸರ್ ಆಗ್ಲೇ 15 ದಿವಸ ಆಯ್ತು ಸರ್ ನಮ್ಮ ಕಾರ್ಪೊರೇಷನ್ ನೀರು ಬಂದು. 1 ತಿಂಗಳಾಗ್ತಾನೆ ಬರ್ತೆ. 1533 ಕಾಲ್ ಮಾಡಿ. ಏನು ಸರ್ 1533 ಆಯಿತು ಸರ್, ಓಕೆ. ಏನಂದ್ರೆ ಹೊಸಳ್ಳಿ 5th ಕ್ರಾಸಲ್ಲಿ ನೀರು ಬಂದು 1.5 ತಿಂಗಳಾಗಿದೆ ಸರ್. ಏನು ಮಾಡಬೇಕು ನೀರಿಗೆ? ಹಾಂ ಸರ್, ಇವತ್ತು ನಾಳೆ ಪ್ರಶ್ನೆ ಅಲ್ಲ ಇದು ನಮಗೆ 2-3 ತಿಂಗಳಿಂದ ನಮ್ಗೆ ಇದೇ ತೊಂದರೆ ಆಗಿದೆ. ಏನು ಮಾಡ್ಬೇಕು ನಾವು? ಕಾವೇರಿ ನೀರು ಇಲ್ಲ, ಬೇರೆ ನೀರು ಇಲ್ಲ, ನಾವು ಏನು ಮಾಡಬೇಕು? ಯಾರ ನಂಬರು ಮೇಡಮ್? ಇಲ್ಲಿ ವಿಜಯನಗರ ಹೊಸಳ್ಳಿ 5th ಕ್ರಾಸಲ್ಲಿ ನೀರು ಬಂದು 3 ತಿಂಗಳಾಗ್ತಾ ಇದೆ. ಸರಿ ಆಯ್ತು, ಕಳಿಸ್ತೀವಿ. ಏನು ಮಾಡ್ಬೇಕು ಇವಾಗ? ಸರ್ ಅದೇ ಓಕ್ಲಿಪುರಮಿಂದ ಕಾಲ್ ಮಾಡಿದ್ವಲ್ಲ ಸರ್. ಸರ್ ಗಾಂಧಿನಗರ ಕ್ಷೇತ್ರ ಓಕ್ಲಿಪುರಂ ಸರ್, ಪಿನ್ ಕೋಡು 21 ಸರ್. ನಮಗೆ
ಸರ್ ಅದೇ ಈಗ ನೀರಿಂದ ಅಭಾವ ಆಗಿತ್ತು, ವಾರಕ್ಕೊಂದ್ಸತ ಇಲ್ಲಿ ನೀರು ಬಿಡ್ತಾರೆ. ಸೊ ನಮಗೆ ನೀರಿನ ಟ್ಯಾಂಕರ್ ಬೇಕಿತ್ತು ಸರ್. ಸರ್ ಓಕ್ಲಿಪುರಂ 5th ಕ್ರಾಸು. ಹೌದಾ ಸರ್, ಅಂದರೆ ಈಗ ನೀರಿನ ಟ್ಯಾಂಕರ್ ಯಾವಾಗ ಬರ್ಬೋದು ಸರ್? ಹಾಂ, ಓಕೆ. ರಾತ್ರಿ ಎಷ್ಟೊತ್ತಿಗೆ ಸರ್? ಓಕೆ ಓಕೆ ಸರ್. ನೋಡಬಹುದಾಗಿದೆ, ನಾನಿವಾಗ BWSSBಯ ಸಹಾಯವಾಣಿಯಾಗಿರ್ತಕ್ಕಂಥ 1916ಗೆ ಕರೆಯನ್ನು ಮಾಡಿದಾಗ ಅವರು ಒಂದು ನಮ್ಮ ಕಂಪ್ಲೇಂಟನ್ನು ರಿಜಿಸ್ಟರನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ನಂಬರನ್ನು ಕೂಡ ನಮಗೆ ಶೇರನ್ನು ಮಾಡಿದ್ದಾರೆ. ಇವರೇ ಹೇಳೋ ಪ್ರಕಾರ ನಮಗೆ ನೀರಿನ ಟ್ಯಾಂಕರ್ ಇವಾಗ 6 ಗಂಟೆಗೆ ನಾನು ಕರೆಯನ್ನು ಮಾಡಿದ್ದೇನೆ, ರಾತ್ರಿವರೆಗೂ ಕೂಡ ನಮಗೆ ನೀರು ಬರುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದು ಯಾವಾಗ ಕುಡಿಯುವ ನೀರಿನ ಹಾಹಾಕಾರದ ಸಂಕಷ್ಟ ತಪ್ಪುತ್ತೋ ಗೊತ್ತಿಲ್ಲ. ಯಾಕಂದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಪ್ರತಿನಿತ್ಯ ಜನ, ಅದರಲ್ಲೂ ಮಹಿಳೆಯರಂತೂ ಕುಡಿಯುವ ನೀರಿಗಾಗಿಯೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾನೀಗ ಬೆಂಗಳೂರಿನ ಉತ್ರಳ್ಳಿ ಕ್ಷೇತ್ರದ ಯಾದಳಂ ನಗರದ ಒಳಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಈ ಭಾಗದ ಜನರ ಸಂಕಷ್ಟದ ಸ್ಥಿತಿ ಅಂತೂ ನಿಜಕ್ಕೂ ಎಷ್ಟು ಹೇಳಿದ್ರೂ ತೀರಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ನೀರು ಬಂದು ಎಷ್ಟೋ ದಿನಗಳಾಗಿದೆ ಈ ಭಾಗಕ್ಕೆ. ಕೇಳಿದ್ರೆ ಸಂಬಂಧಪಟ್ಟಂಥ BWSSB ಅಥವಾ ಇಲ್ಲಿನ ಸ್ಥಳೀಯ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೇಳಿದ್ರೆ ನಮಗೆ ನೀರಿಲ್ಲ, ಏನು ಬಿಡೋಣ ಅನ್ನುವಂತಹ ಆರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರಂತೆ. ಬಹಳ ಕಷ್ಟಗಳನ್ನು ಈ ಭಾಗದ ಜನ ಅನುಭವಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ BWSSB ಏನಿದೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನಾದರೂ ಟ್ಯಾಂಕರ್ಗಳ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕಿತ್ತು. ಕಳೆದ 2-3 ದಿನಗಳ ಹಿಂದೆ ನಡೆದಂತಹ ಮೀಟಿಂಗ್ ಏನಿದೆ, ಅಂದರೆ ಸಮನ್ವಯತೆ ಸಭೆ ಏನಿದೆ, ಇಲಾಖೆಗಳ ಸಮನ್ವಯತೆ ಸಭೆಯಲ್ಲೂ ಕೂಡ ಅದೇ ನಿರ್ಧಾರ ಆಗಿತ್ತು. ಬಟ್ ಆದರೆ ಅದು ಕೇವಲ ಸಭೆಗಷ್ಟೇ ಸೀಮಿತ ಆಗಿದೆ. ಅದು ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಾನು ಇಲ್ಲಿನ ಸ್ಥಳೀಯರಿದ್ದಾರೆ, ನಾನು ಅವ್ರುಗಳನ್ನ ಮಾತನಾಡಿಸ್ತೇನೆ. ಆ ನೀರಿನ ಸಮಸ್ಯೆ ಹೇಗಿದೆ ಏನು ಎಲ್ಲವನ್ನ ಸಹ ನಾನು ಅವರಲ್ಲಿ ಕೇಳಿ ತಿಳ್ಕೊಡ್ತೇನೆ. ಎಷ್ಟು ದಿನದಿಂದ ಸಮಸ್ಯೆ ಇದೆ, ಏನಾಗ್ತಾ ಇದೆ? ಆಯ್ತು ಸರ್, ನೀರು ಬಂದು 600 ರೂಪಾಯಿ ಇದ್ದ ಟ್ಯಾಂಕರ್ 1,500 ಆಗಿದೆ. ಅದು 3 ದಿನ ಮುಂಚೆ ಬುಕ್ ಮಾಡಬೇಕು ಸರ್. ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಜಗಳಗಳಿಗೆ ನಿಂತ್ಕೋಬೇಕು. ಇದೆಲ್ಲ ನಾವು ಹೋಗ್ಲಿ ಕುಡಿಯೋಕೆ ನೀರಿಗೆ ಹೋದ್ರೆ ಕುಡಿಯೋ ನೀರು ಸಮೇತ ನಮಗೆ ಸಿಗ್ತಾ ಇಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗೋಣ? ವಿಸ್ರಾ ಲೆವೆಟ್ಟು ಅಲ್ಲಿವರೆಗೂ ಹೋಗ್ಬೇಕು ಸರ್ ನಾವು ನೀರಿಗೆ. BWSSB ಇಂದ ನೀರಿನ ಸಮಸ್ಯೆ ಇರೋ ಭಾಗಗಳಿಗೆ ಫ್ರೀ ಆಗಿ ಟ್ಯಾಂಕರ್ಗಳನ್ನ ಕಳ್ಸಿಕೊಡ್ಬೇಕು. ಅದೇನಾದ್ರೂ ಆಗ್ತಾ ಇದೆ, ನಿಮಗೆ ಸಿಗ್ತಾ ಇದೆ? ಅದೇನಾದ್ರೂ ಸಿಗುತ್ತೆ ಸರ್, ಸಾಕಾಗ್ತಿಲ್ಲ. 5 ಟ್ಯಾಂಕರ್ 10 ಟ್ಯಾಂಕರ್ ಹೊಡಿಸ್ತಾವ್ರು ಇದ್ದಾರೆ. ಹಿಂದಗಡೆ ಸ್ವಲ್ಪ ಸ್ಲಮ್ ತರ ಇದೆ, ಅಲ್ಲಿಗೆ ಸರಿ ಹೋಗುತ್ತೆ ಸರ್. ನಾವು ಲೇಔಟ್ ಅಂತ ಇಲ್ಲಿಗೆ ನೀರು ಯಾರು ಬರಲ್ಲ, ಸಾಲ ಸೂಲ ಮಾಡಿ ಮನೆ ಕಟ್ಟಿರೋದು ಸರ್, ನಾವೇನು ಇರೋರಲ್ಲ. ಇಲ್ಲಿಗೆ ಲೇಔಟ್ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ಅಂತಾನೆ ಯಾರು ನೀರು ಇಲ್ಲಿಗೆ ಕಳಿಸ್ಕೊಡ್ತಿಲ್ಲ, ಅಲ್ಲಿಗೆ ಸರಿ ಹೋಗ್ತಿದೆ ನೀರು. ಈಗ BWSSB ಅವರು ಹೇಳಿದ ತಕ್ಷಣ ಆದ್ರೂ ಟ್ಯಾಂಕರ್ಗಳ ಮುಖಾಂತರ ಅಂದ್ರೆ ನಮ್ಗೆ ನೀರು ಬೇಕು ಅಂತ ಹೇಳಿದ ತಕ್ಷಣ ಕಳಿಸ್ಕೊಡ್ತಾರಾ? ಇಲ್ಲ ಸರ್. ಏನು ಹೇಳ್ತಾರೆ ಫೋನ್ ಮಾಡಿದ್ರೆ? ಫೋನ್ ಮಾಡಿಲ್ಲ, ಅಲ್ಲಿ ಬಂದು ಈ ಏರಿಯಾಗೆ ಒಂದು ಲೋಡೂ ಬಂದಿಲ್ಲ. 4 ತಿಂಗಳಾಯಿತು. ನಾವು ಕಾಸು ಕೊಟ್ಟು ತಿಂಗಳಿಗೆ 5,000 6,000 ನೀರಿಗೆ ಇಕ್ತಾ ಇದ್ದೀವಿ. ಹಿಂಗಿದ್ರೆ ಹೆಂಗೆ ನಾವು ಸಂಸಾರ ಮಾಡೋದು? ಹೆಂಗಿದ್ದ ಕಷ್ಟ ಆಗುತ್ತೆ. ಬಾಡಿಗೆ ಮನೆಯವ್ರಿಗೂ ದುಡಿಬೇಕು, ಆರ್ತವು ಕೇಳೋಕ್ಕಾಗಲ್ಲ. ನೀರು ಬೇಕು ಅಂತಾರೆ, ನಮಗೂ ನೀರು ಬೇಕು. ಹೆಂಗೆ ನಾವು ಇದನ್ನ ಪರಿಹಾರ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟಂತವ್ರಿಗೆ ಯಾರಿಗಾದ್ರೂ ಇದನ್ನ ವಿಚಾರಕ್ಕೆ ತಂದ್ರೆ ಏನು ಹೇಳ್ತಾರೆ? ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಅಂದರೆ ಬೇಸಿಗೆ ಬರ್ತಾ ಇದೆ ಅಂತಾರೆ. ಬೇಸಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈಗಲೇ ನಮ್ಗೆ ಪ್ರಾಬ್ಲಮ್ ಇದೆ. 2,000 ಕೊಟ್ಟು 2,000 ಆಗುತ್ತೆ ಅಂತಿದ್ದಾರೆ. 1,500 ಆಲ್ರೆಡಿ 1,500 ಆಗೋಗಿದೆ. ಈಗ 3 ದಿವಸ ಮುಂಚೆನೇ ಹೇಳ್ಬೇಕು. ಕಾಯಿನ್ ನೀರು ಸ್ಟಾಪ್ ಮಾಡಿ ಇದು ಈ ಭಾಗದ ಜನರ ಮಾತುಗಳು. ಖುದ್ದು ಇವತ್ತು ಪಬ್ಲಿಕ್ ಟಿವಿ ಇದರ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಾನು ನೇರವಾಗಿ ಈ ಏರಿಯಾದಿಂದಲೇ BWSSBಗೆ ಕರೆಯನ್ನ ಮಾಡ್ತೇನೆ. BWSSB ಅವರು ಏನು ಹೇಳ್ತಾರೆ, ನಾನು ಇಲ್ಲಿನ ಸ್ಥಳೀಯ ನಿವಾಸಿ ಆಗಿ ಅವ್ರ ಜೊತೆ ಮಾತನಾಡ್ತೇನೆ. ನೋಡೋಣ ಏನು ಹೇಳ್ತಾರೆ, ಅವರ ಸಬೂಬು ಏನಿರುತ್ತೆ ಅನ್ನೋದನ್ನ ಕೇಳೋಣ. ನೀರನ್ನು ಕಳಿಸ್ಕೊಡ್ತಾರೆ ಅನ್ನೋಂಥದ್ದನ್ನ ಚೆಕ್ ಮಾಡೋಣ. ಗಮನಿಸ್ಕೋಬೋದು BWSSB ಹೆಲ್ಪ್ಲೈನ್. ನೆರವಿಗಾಗಿ ನೇರವಾಗಿ ಕರೆ ಮಾಡಿ 1902. ನೆರವಿಗಾಗಿ ನೇರವಾಗಿ ಕರೆ ಮಾಡಿ 1902. ಈ ನಂಬರ್ನಲ್ಲಿ ಟ್ರಾಫಿಕ್ ಅಧಿಕವಾಗಿರುವುದರಿಂದ ದಯವಿಟ್ಟು ನಂತರ ಕರೆ ಮಾಡಿ. ಗಮನಿಸ್ಬೋದು, ಇದು BWSSB ಅವರ ಹಣೆ ಬರಹ. ಕಣ್ಮುಂದೆ ಅವ್ರಿಗೆ ಫೋನ್ ಮಾಡ್ತಾ ಇದ್ವಿ, ಫೋನ್ಗಳು ಸರಿಯಾಗಿ ಕನೆಕ್ಟ್ ಆಗೋದಿಲ್ಲ. ಕನೆಕ್ಟ್ ಆದರೂ ಕೂಡ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಹೆವಿ ಟ್ರಾಫಿಕ್ ಇದೆ ಅನ್ನುವಂತಹ ಉತ್ತರ ಅಲ್ಲಿನ ಕರೆಯಿಂದ ನಮಗೆ ಗೊತ್ತಾಗ್ತಾಯಿದೆ. ಬಟ್ ಆದರೆ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಇಲ್ಲಿ ತನಕ ಬರ್ತಾ ಇಲ್ಲ. ಮತ್ತೊಮ್ಮೆ ಅದನ್ನು ನಾವು ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತಾರೆ, ಅಲ್ಲಿನ ನಿಜಕ್ಕೂ ಅಲ್ಲಿನ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ಮತ್ತೆ ಪ್ರಯತ್ನ ಮಾಡ್ತೇನೆ. ಈ ನಂಬರ್ನಲ್ಲಿ ಟ್ರಾಫಿಕ್ ಅಧಿಕವಾಗಿರುವುದರಿಂದ ದಯವಿಟ್ಟು ನಂತರ ಕರೆ ಮಾಡಿ. ಎಸ್, ಇದು ಇವತ್ತಿನ ಸಮಸ್ಯೆ ಅಲ್ಲ. ಕಳೆದ ಅನೇಕ ದಿನಗಳಿಂದ ಈ ಭಾಗದ ಜನ
ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. BWSSB ಅವರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇರುವಂಥ ಕಾರಣಕ್ಕೆ ಉತ್ರಳ್ಳಿಯ ಯಾದಳಂ ನಗರದ ನಿವಾಸಿಗಳು ಇಂಥ ಕೆಟ್ಟ ಸ್ಥಿತಿಗೆ ಬಂದು ತಲುಪುವಂತಹ ಪರಿಸ್ಥಿತಿ ಬಂದೊದಗಿದೆ. ಆದಷ್ಟು ಕೂಡಲೇ ಸಂಬಂಧಪಟ್ಟಂಥವ್ರು ಇದನ್ನು ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ಹನಿ ನೀರಿಗೂ ಕೂಡ ಜನ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿಜಕ್ಕೂ ಎದುರಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಸದನದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾವು ತಿಂಗಳಿಗೆ 5,000 ರೂಪಾಯಿ ಕೊಡ್ತಾ ಇದ್ದೀವಿ, ಆಲ್ಮೋಸ್ಟ್ 5,000 ರೂಪಾಯಿ ಮುಟ್ಟುತ್ತೆ ಗ್ಯಾರಂಟಿಗಳ ವಿಚಾರದಲ್ಲಿ ಅಂತ ಹೇಳಿ. ಮೋಸ್ಟ್ಲಿ ಅಲ್ಲೊಬ್ಬರು ಯಾರೋ ಹೆಣ್ಮಗಳು ಹೇಳ್ತಾ ಇದ್ಲು, 5,000 ರೂಪಾಯಿನೂ ಬರೀ ತಿಂಗಳಿಗೆ ನೀರಿಗೋಸ್ಕರನೇ ಹಾಕ್ತಾ ಇದ್ದೀವಿ ಅಂತೇಳಿ. ಅದು ಅಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇರಬೇಕು ಅಂತ ಕಾಣಿಸುತ್ತೆ.